ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೊಸ ವಿಡಿಯೋಕ್ಕೆ ಸ್ವಾಗತ ಅಲ್ಲ ಸುಸ್ವಾಗತ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ. ಸೊ ಇವತ್ತಿನ ವೀಡಿಯೋದಲ್ಲಿ ತಮಿಳಲ್ಲಿ ನೋಡಿರ್ತೀರಾ. ಸೊ ನೋಟಿಫಿಕೇಶನ್ ಬಾರಲ್ಲಿ ನಿಮ್ಗೆ ಇಷ್ಟ ಆಗಿರೋ ಫೋಟೋ ಅಂದರೆ ಯಾರ್ದಾದ್ರೂ ಹೀರೋಸ್తో ಹೀರೋಯಿನ್ಸೋ ಅಥವಾ ನಿಮ್ಗೆ ಇಷ್ಟ ಆಗಿರೋದು ಅಥವಾ ನಿಮ್ಮ ಮನೆಯವ್ರದ್ದು ಯಾರ್ದಾದ್ರೂ ಆಗಲಿ ಈ ರೀತಿ ನೋಟಿಫಿಕೇಶನ್ ಮೇಲೆ ಹೇಳಿದ್ರೆ ಸಾಕು. ನೋಟಿಫಿಕೇಶನ್ ಬಾರ್ನ ವಾಲ್ಪೇಪರ್ ಆ ಥರ ನೀವು ಇಟ್ಕೋಬೋದು ಈಸಿಯಾಗಿ. ಸಿಂಪಲ್ ಕ್ಲಿಕ್ಕಲ್ಲಿ ಹೇಳ್ಕೊಟ್ಬಿಡ್ತೀನಿ ನಾನು, ಸಿಂಪಲ್ ಟೆಕ್ನಿಕ್ಕು. ಸೊ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ನೀವು ಒಂದು ಅಪ್ಲಿಕೇಶನ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಟೆಲಿಗ್ರಾಮ್ ಚಾನಲ್ಲಿ. ಕ್ಲಿಕ್ ಮಾಡಿದ್ರೆ ನಿಮ್ಮ ಟೆಲಿಗ್ರಾಮ್ ಚಾನಲ್ ಕರ್ಕೊಂಡು ಹೋಗುತ್ತೆ, ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಮಾಡಿದ ತಕ್ಷಣ ಈಗ OneShade ಅಂತ ಒಂದು ಅಪ್ಲಿಕೇಶನ್ ಅದು ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಆದರೆ ಅದು ಪ್ರೀಮಿಯಂ ವರ್ಷನ್ ಇರುತ್ತೆ. ನಾನು ಕೊಡೋ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಜಸ್ಟ್ ನೀವು ಓಪನ್ ಮಾಡಿದ ತಕ್ಷಣ ನೋಡಿ ಈ ಥರ ಒಂದು ರೆಫರೆನ್ಸ್ ಬರುತ್ತೆ. ಇದರಲ್ಲಿ ಏನಿಲ್ಲ, ಜಸ್ಟ್ ಕಲರ್ಸ್ ಅಂತ ಆಪ್ಷನ್ ಇರುತ್ತೆ ನೋಡಿ. ಇಲ್ಲಿ ಕಲರ್ಸ್ನ ಕ್ಲಿಕ್ ಮಾಡಿಕೊಂಡು ಕಸ್ಟಮ್ ಬ್ಯಾಕ್ಗ್ರೌಂಡ್ ಇಮೇಜ್ ಅಂತ ಇರುತ್ತೆ. ಕಸ್ಟಮ್ ಬ್ಯಾಕ್ಗ್ರೌಂಡ್ ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡು ನೋಡಿ ರಿಮೂವ್ ಆರ್ ಸೆಲೆಕ್ಟ್ ಅಂತ ಇರುತ್ತೆ. ಸೆಲೆಕ್ಟ್ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಈಗ ಎಲ್ಲಿ ನೀವು ಫೋಟೋ ಅಪ್ಲೋಡ್ ಮಾಡಬೇಕು ಅಂತ ಕೇಳುತ್ತೆ. ಗ್ಯಾಲರಿ ಓಪನ್ ಮಾಡ್ಕೋತೀನಿ. ಗ್ಯಾಲರಿ ಓಪನ್ ಮಾಡಿಕೊಂಡ್ರೆ ಫೋಟೋಸ್ ಇದೆ ಹಲವಾರು. ಸೊ ನಾನು ಅಪ್ಪು ಸರ್ ಫೋಟೋ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಅದನ್ನ ಹಾಕೋತೀನಿ ನೋಡಿ. ಇವಾಗ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ತಾರೆ ನೋಡಿ, ವಾಲ್ಪೇಪರ್ ನಾನು ಇಟ್ಕೊಂಡಿದ್ದೀನಿ. ಅಪ್ಪು ಸರ್ದು ಹಾಕೋತೀನಿ. ಎಷ್ಟು ಬೇಕೋ ಅಷ್ಟು ನಾವು ಕ್ರಾಪ್ ಮಾಡ್ಕೋಬೋದು. ಕ್ರಾಪಿಂಗ್ ಆಪ್ಷನ್ ಕೊಟ್ಟಿರ್ತಾನೆ. ಸೊ ಇಷ್ಟು ಕ್ರಾಪ್ ಮಾಡಿಕೊಂಡು ಸೆಲೆಕ್ಟ್ ಅಂತ ಇರುತ್ತೆ ಮೇಲೆ. ಸೊ ಸೆಲೆಕ್ಟ್ನ ಕ್ಲಿಕ್ ಮಾಡಿಕೊಂಡ್ರೆ ಮುಗೀತು, ಡನ್ ಅಂತ ಬಂತು. ಈಗ ಎಲ್ಲ ಕ್ಲೋಸ್ ಮಾಡಿಬಿಡಿ. ಅಪ್ಲಿಕೇಶನ್ಸ್ ಕ್ಲೋಸ್ ಆಯಿತು. ಈಗ ಮೇಲೆ ನೀವು ಹೇಳಿದ್ರಿ ಅಂದರೆ ಈಸಿಯಾಗಿ ಕುತ್ಕೊಂಡಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಮೊಬೈಲ್ ಒಂಥರ ನೋಡೋಕ್ಕೆ. ನಿಮ್ಗೆ ಇಷ್ಟ ಆಗಿರೋದು ಅಂದರೆ ಇರ್ತಿರಲ್ಲ ಗುರು ಓವರ್ಸು. ಸೊ ನಮಗೇನು ಆ ಥರ ಯಾರು ಇಲ್ಲ, ನಿಮ್ಗೆ ಇರ್ತಾರಲ್ಲ ಸೊ ಅಂಥವ್ರದ್ದು ಫೋಟೋಸ್ನ ಈ ಥರ ಇಟ್ಕೊಂಡ್ರೆ ಅವ್ರು ಸ್ವಲ್ಪ ಪ್ರೀತಿ ಇದೆ ನನಗೂ ನಮ್ಮ ಹುಡುಗ ಮೇಲೆ ಅಂತ ಏನೋ ಅನ್ಕೋತಾರೆ. ಸೊ ಅದಕ್ಕೋಸ್ಕರ ಇಲ್ಲ ನಿಮ್ಮ ಎಮೋಷ್ನಲ್ ಆಗಿ ಅಮ್ಮ ಅಪ್ಪ ಇಷ್ಟ ಅಂತ ಇರ್ತಾರೆ. ಸೊ ಈ ರೀತಿ ನೀವು ಇಟ್ಕೋಬೋದು. ಸೊ ವಿಡಿಯೋ ಕಾನ್ಸೆಪ್ಟ್ ಇಷ್ಟೇ, ನಾನು ಹೇಳಕ್ಕೆ ಬಂದಿದ್ದನ್ನ ಹೇಳಿ ಮುಗಿಸ್ಬಿಟ್ಟೆ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಆ್ಯಂಡ್ ಚಾನಲ್ಗೆ ಯಾರಾದರೂ ಹೊಸ್ದಾಗಿ ಬಂದು ನೋಡ್ತಾ ಇದ್ದಾರೆ ಅಂದರೆ ಸಬ್ಸ್ಕ್ರೈಬ್ ಆಗಿ. ಸೊ ಇದೇ ರೀತಿ ಟೆಕ್ ಟಿಪ್ಸ್ ನನ್ನ ಟ್ರಿಕ್ಸ್ ಹೇಳ್ತಾ ಇರ್ತೀನಿ. ಸೊ ಅಷ್ಟೊಂದು ಯೂಟ್ಯೂಬ್ ವೀಡಿಯೋಸ್ ಮಾಡಿ ಅಭ್ಯಾಸ ಎಲ್ಲ ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಯಾವಾಗ ತಿಂಗಳಿಗೊಂದು 2 ತಿಂಗಳಿಗೊಂದು ಆಗ್ತಾಯಿದೆ. ಈಗ ಕಂಟಿನ್ಯೂಸ್ ಆಗಿ ಒಂದು 3 ಡೇಸ್ 4 ಡೇಸ್ಗೆ ಈ ಥರ ಹಾಕೋಣ ಅಂತ ಇದ್ದೀನಿ. ಸೊ ಸಪೋರ್ಟ್ ಮಾಡಿ. ನನಗಿನ್ನೂ ಮಾತಾಡೋಕ್ಕೆ ಅಷ್ಟೊಂದು ಬರೋದಿಲ್ಲ, ಏನೋ ನನಗೆ ಬಂದಷ್ಟು ಮಾತಾಡ್ತೀನಿ. ಏನು ಮಾಡದೇ ಇರೋದಕ್ಕಿಂತ ಏನಾದರೂ ಒಂದು ಮಾಡೋದು ಬೆಸ್ಟ್ ಅಲ್ವಾ, ಅದಕ್ಕೆ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಇದು ನಾನು ಇನ್ಸ್ಟಾಗ್ರಾಮಲ್ಲಿ ಯಾವ ವೀಡಿಯೋ ನಂದು ವೈರಲ್ ಆಗುತ್ತೋ ಅವನ್ನೆಲ್ಲ ನಾನು ಯೂಟ್ಯೂಬಲ್ಲಿ ಲೆಂತ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಜನಕ್ಕೆ ಅಷ್ಟೊಂದು ರೀಲ್ಸಲ್ಲಿ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅಂತ. ಯೂಟ್ಯೂಬಲ್ಲಿ ಲೆಂತ್ ವೀಡಿಯೋ ಮಾಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ವೈರಲ್ ಆಗಿರೋದು ಇಷ್ಟಪಟ್ಟಿದ್ದಾರೆ ಅಂತ. ಸೊ ಇಷ್ಟಪಟ್ಟಿರೋದನ್ನ ನಾನು ಅವ್ರಿಗಂತ ಸ್ವಲ್ಪ ಕಷ್ಟಪಟ್ಟು ಮಾತಾಡಿ ಏನೋ ಮಾಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋ ಸಿಗೋಣ. ಬಾಯ್.